ಎಲ್ಲರಿಗೂ ನಮಸ್ಕಾರ. ಇದು ನಾವು ಫೈಂಡ್ ಆ್ಯಂಡ್ ರೀಪ್ಲೇಸ್ ಫೀಚರ್ಸ್ಗಳ ಬಗ್ಗೆ ತಿಳಿಯೋಣ. ಏನಿದು ಫೈಂಡ್ ಆ್ಯಂಡ್ ರೀಪ್ಲೇಸ್? ಈ ಫೈಂಡ್ ಫೀಚರ್ ನಮಗೆ ಯಾವುದಾದರೂ ಡೇಟಾದಲ್ಲಿ, ದೊಡ್ಡ ಡೇಟಾದಲ್ಲಿ ನಮಗೆ ಯಾವುದಾದರೂ ಮಾಹಿತಿ ಬೇಕಾದರೆ ಈ ಫೈಂಡ್ ಅಥವಾ ಒಂದು ಕೀವರ್ಡ್ ಅಥವಾ ಏನಾದರೂ ಒಂದು ನಮಗೆ ಗೊತ್ತಿರುವ ಪದವನ್ನು ಉಪಯೋಗಿಸಿ ಅದನ್ನು ನಾವು ಈಸಿಯಾಗಿ ಎಲ್ಲಿದೆ ಎಂದು ಕಂಡುಹಿಡಿಯಬಹುದು. ಹಾಗೆ ರೀಪ್ಲೇಸ್ ಎಂಬುದು ನಮಗೆ ಹೆಚ್ಚು ಡೇಟಾ ಇದ್ದರೆ ಅದರಲ್ಲಿ ಯಾವುದಾದರೂ ಒಂದು ಪದವನ್ನು ರೀಪ್ಲೇಸ್ ಮಾಡಬೇಕೆಂದರೆ ಈ ಫೀಚರ್ ನಮಗೆ ತುಂಬ ಉಪಯೋಗವಾಗುವುದು. ಸೊ ನಾವೀಗ ಸೆಷನನ್ನು ಶುರು ಮಾಡೋಣ. ಈ ಫೈಂಡ್ ಆ್ಯಂಡ್ ರೀಪ್ಲೇಸನ್ನು ಹೋಮ್ ಮೆನುವಿನಲ್ಲಿ ಇಲ್ಲಿ ಫೈಂಡ್ ಆ್ಯಂಡ್ ಸೆಲೆಕ್ಟ್ ಎಂಬುವ ಫೀಚರ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಫೈಂಡ್ ಎಂದು ನೋಡಬಹುದು. ನಾನೀಗ ಫೈಂಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ. ಈಗ ನಾನಿಲ್ಲಿ ಒಂದು ರ್ಯಾಂಡಮ್ ಆಗಿ ತಗೊಳ್ತಾ ಇದ್ದೀನಿ ನೇಮ್ನ. ಇಲ್ಲಿ ಫೈಂಡ್ ವಾಟ್ ಅಂದರೆ ನಾನು ಏನೇನು ಹುಡ್ಕೋಬೇಕು ಅಂತ ಅದು ಕೇಳುತ್ತಾ ಇದೆ. ನಾನೀಗ ಮೋಹನ್ ಅಂತ ಟೈಪ್ ಮಾಡ್ತಿದ್ದೀನಿ. ನಮ್ಮ ಡೇಟಾದಲ್ಲಿ ಮೋಹನ್ ಕುಮಾರ್ ಅಂತ ಇದೆ. ನಾನೀಗ ಮೋಹನ್ ಅಂತ ಕೊಡ್ತಾ ಇದ್ದೀನಿ. ಫೈಂಡ್ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಆ ಮೋಹನ್ ಕುಮಾರ್ ಎಂಬ ಹೆಸರು ಎಲ್ಲಿದೆಯೋ ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡಿದೆ ಅದೀಗ. ಅಂದರೆ A7 ಆ ಸೆಲ್ಲಿಗೆ ಬಂದು ಕರ್ಸರ್ ನಿಂತ್ಕೊಂಡಿದೆ. ಸೊ ಇದೆ ಫೈಂಡ್ ಫೀಚರ್ ವರ್ಕ್ ಆಗುವ ರೀತಿ. ಈಗ ಮತ್ತೊಂದು ಎಕ್ಸಾಂಪಲ್ ತಗೋಣ. ಈಗ ನಾನು ಫೈಂಡ್ 2 ಅಂತ ಕೊಟ್ಟಿದ್ದೀನಿ, ನಂಬರ್ 2. ಫೈಂಡ್ ಆಲ್ ಅಂತ ಕೊಟ್ಟಿದ್ದೀನಿ. ನಾನು ಫೈಂಡ್ ಆಲ್ ಅಂತ ಕೊಟ್ಟ ತಕ್ಷಣ ನೀವಿಲ್ಲಿ ಗಮನಿಸ್ಬೋದು, ಇದು 3 ಕಡೆ 2 ಎಂಬ ನಂಬರ್ ರಿಪೀಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ನಾವು ಬೇಕಾದರೆ ಪ್ರತಿಯೊಂದು ಅದರ ಮೇಲೆ ಕ್ಲಿಕ್ ಮಾಡಿದಾಗಲೂ ಸೆಲ್ ರೆಫರೆನ್ಸ್ ಮೇಲೆ ಅದು ಪರ್ಟಿಕ್ಯುಲರ್ ಸೆಲ್ ಮೇಲೆ ಹೋಗ್ತಿರೋದನ್ನ ನಾವು ಇಲ್ಲಿ ಗಮನಿಸ್ಬೋದು. ಸೊ ಇದು ಫೈಂಡ್ ವರ್ಕ್ ಆಗೋ ರೀತಿ. ನಾವೀಗ ರೀಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ರೀಪ್ಲೇಸ್ ಆಪ್ಷನ್ ಹೋಮ್ ಮೆನುವಿನಲ್ಲಿ ಫೈಂಡ್ ಆ್ಯಂಡ್ ಸೆಲೆಕ್ಟಲ್ಲಿ ಫೈಂಡ್ ಕೆಳಗಡೆ ರೀಪ್ಲೇಸ್ ಎಂಬ ಆಪ್ಷನ್ ಇದೆ. ನಾನೀಗ ಅಲ್ಲಿ ಫೈಂಡ್ ವಾಟಲ್ಲಿ ಮೋಹನ್ ಅಂತ ಕೊಟ್ಟಿದ್ದೀನಿ. ರೀಪ್ಲೇಸ್ ವಿತ್ ರೋಹನ್. ನೀವಿಲ್ಲಿ ಗಮನಿಸ್ಬೋದು, ಮೋಹನ್ ಅನ್ನೋದು ರೋಹನ್ ಆಗಿ ಬದಲಾಗಿದೆ. ಇದು ರೀಪ್ಲೇಸ್ ವರ್ಕ್ ಆಗುವ ರೀತಿ. ನಾವು ಈಗ ಫೈಂಡ್ ಆ್ಯಂಡ್ ರೀಪ್ಲೇಸ್ ಎರಡೂ ಒಟ್ಟಿಗೆ ಹೇಗೆ ವರ್ಕ್ ಆಗುತ್ತೆ ಇದನ್ನು ನೋಡೋಣ. ನಾನೀಗ ಫೈಂಡ್ಗೆ ಹೋಗಿದ್ದೀನಿ. ಫೈಂಡ್ ವಾಟ್ ಜಾಗದಲ್ಲಿ ನಂಬರ್ 2 ಹಾಕಿದ್ದೀನಿ. ರಿಪ್ಲೇಸ್ ವಿತ್ 4 ಹಾಕಿದ್ದೀನಿ. ನಾನೀಗ ರಿಪ್ಲೇಸ್ ಆಲ್ ಕೊಡ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸ್ಬೋದು, 4 ಜಾಗದಲ್ಲಿ 2 ಎಂಬ ನಂಬರ್ ಇತ್ತು, ಅದೆಲ್ಲ 4 ಆಗಿ ಬದಲಾಗಿದೆ ಈಗ. ಸೊ ಫೈಂಡ್ ಆ್ಯಂಡ್ ರಿಪ್ಲೇಸ್ ಎರಡು ಒಟ್ಟಿಗೆ ಉಪಯೋಗಿಸುವುದು ಹೀಗೆ. ಸೊ ನಾವೀಗ ಸೆಲ್ಲನ್ನು ಎಡಿಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಯಾವ್ದಾದ್ರು ಸೆಲ್ಲನ್ನು ಎಡಿಟ್ ಮಾಡಬೇಕಾದ್ರೆ ಸೆಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮೌಸ್ನಲ್ಲಿ. ನೀವೀಗ ನೋಡಬಹುದು, ಇಲ್ಲಿ ನಾವು ಹೇಗೆ ಬೇಕೋ ಅದನ್ನು ಎಡಿಟ್ ಮಾಡಬಹುದು. ಮತ್ತೊಂದು ಶಾರ್ಟ್ಕಟ್ ಮೆಥಡ್ ಎಂದರೆ F2 ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಆಗಬಹುದು. ನೀವು ಫಾರ್ಮುಲಾವನ್ನು ಎಡಿಟ್ ಮಾಡುವುದು ಹೇಗೆ ಅದನ್ನು ತಿಳ್ಕೊಳ್ಳೋಣ. ಈಗ ಅದಕ್ಕೂ ಸೇಮ್ ಮಾಮೂಲಿ ಸೆಲ್ಲನ್ನು ಎಡಿಟ್ ಮಾಡುವ ರೀತಿಯೇ ಡಬಲ್ ಕ್ಲಿಕ್ ಮಾಡಿದರೆ ಇಲ್ಲಿ ನಮಗೆ ಚೇಂಜ್ ಆಗುತ್ತೆ. ಈಗ ಏನು ಚೇಂಜಸ್ ಬೇಕಿದೆ ಆ ಚೇಂಜಸನ್ನು ನಾವಿಲ್ಲಿ ಮಾಡ್ಕೋಬೋದು. ಮತ್ತೊಂದು ರೀತಿ ಏನಂದರೆ ಇಲ್ಲಿ ಫಾರ್ಮುಲಾ ಬಾರ್ ಅನ್ಬೋದು ನಾವು ನೋಡ್ಬೋದು. ಇಲ್ಲಿ ಫಾರ್ಮುಲಾ ಬಾರ್, ಇಲ್ಲಿಗೆ ಹೋಗಿ ಏನು ಚೇಂಜಸ್ ಬೇಕು ಅದನ್ನು ನಾವು ಮಾಡ್ಕೋಬೋದು. ಸೊ ಇದು ಎಡಿಟ್ ಮಾಡುವ ರೀತಿ ಸೆಲ್ಗಳನ್ನು. ಧನ್ಯವಾದಗಳು. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೇನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ನಾವು ಅದಕ್ಕೆ ಆದಷ್ಟು ಬೇಗ ಪ್ರತಿಕ್ರಿಯೆ ನೀಡುತ್ತೇವೆ. ಹಾಗೆಯೇ ನಮ್ಮ ವಿಡಿಯೋಗಳಿಗೆ ಲೈಕ್ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ನಿಮ್ಮ ಸ್ನೇಹಿತರು ಯಾರಾದರೂ ಎಕ್ಸೆಲ್ ಕಲಿಯುವ ಆಸಕ್ತಿ ಇದ್ದರೆ ಅವರಿಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಧನ್ಯವಾದಗಳು.